ನಮಸ್ತೆ ಸ್ನೇಹಿತರೆ. ರಾತ್ರಿ ನಾನು ಮೆಂತ್ಯನ ತೊಳೆದ್ಬಿಟ್ಟು ನೀರು ಹಾಕಿ ನೆನೆಸಿಡ್ತಿದ್ದೀನಿ. ರಾತ್ರಿ ಮೆಂತ್ಯನ ನೆನೆಸಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಮೆಂತ್ಯ ನೀರನ್ನು ಸೇವನೆ ಮಾಡೋದ್ರಿಂದ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಅಂತ ತುಂಬ ಜನಕ್ಕೆ ಗೊತ್ತಿದೆ. ಆದರೆ ಇನ್ನೂ ಏನೆಲ್ಲ ಹಲವಾರು ಬೆನಿಫಿಟ್ಸ್ ಇದೆ ಅನ್ನೋದು ತುಂಬ ಜನ ಅದರ ಬಗ್ಗೆ ಗಮನ ಹರಿಸಿಲ್ಲ. ನಿಜವಾಗ್ಲೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋ ಅಂಥ ತುಂಬಾ ಪೋಷಕಾಂಶಗಳು ಹೊಂದಿರೋ ಅಂಥ ಒಂದು ಧಾನ್ಯ ಅಂದರೆ ಅದು ಮೆಂತ್ಯನ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಎದ್ದು ನೀರು ಕುಡಿಯೋದು ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ನೆನೆಸಿದ ಮೆಂತ್ಯ ಅಥವಾ ಮೊಳಕೆ ಕಟ್ಟಿದ ಮೆಂತ್ಯನ ಪ್ರತಿನಿತ್ಯ ಟಿಫನ್ ಒಟ್ಟಿಗೆ 2 ಸ್ಪೂನಷ್ಟು ಅಥವಾ ಟಿಫನ್ ಆದ ನಂತರ 2 ಸ್ಪೂನಷ್ಟು ಸೇವನೆ ಮಾಡೋದ್ರಿಂದ ಹೆಲ್ತಿಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರಲ್ಲಿ ಪ್ರೋಟೀನ್ಸ್ ಅತ್ಯಧಿಕವಾಗಿದೆ, ಕ್ಯಾಲ್ಸಿಯಂ ಇದೆ, ಜಿಂಕ್ ಇದೆ, ಹಾಗೆ ಫಾಸ್ಫರಸ್ ಇದೆ. ಇದಿಷ್ಟೇ ಅಲ್ಲದೆ ಐರನ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಫಾಸ್ಫರಸ್, ಸೋಡಿಯಂ ಕೂಡ ಅತ್ಯಧಿಕವಾಗಿದೆ. ಇದಿಷ್ಟು ಇರೋದ್ರಿಂದ ನೆನೆಸಿದ ಮೆಂತ್ಯನ ಸೇವನೆ ಮಾಡ್ತಾ ಬಂದರೆ ಪ್ರತಿನಿತ್ಯ ನಮ್ಮ ಮೂಳೆಗಳ ಆರೋಗ್ಯ ಚೆನ್ನಾಗಿರುತ್ತೆ, ಮೂಳೆಗಳು ಗಟ್ಟಿಯಾಗುತ್ತೆ, ಸದೃಢವಾಗಿರುತ್ತೆ. ಜೊತೆಗೆ ಮಲಬದ್ಧತೆಯನ್ನು ಕೂಡ ತಡೆಗಟ್ಟುತ್ತೆ, ಕರಳಲ್ಲಾಗುವಂಥ ಇನ್ಫೆಕ್ಷನ್ಸ್ನ ಕೂಡ ತಡೆಗಟ್ಟುತ್ತೆ. ನೋಡಿ, ನಾಳೆ ಬೆಳಿಗ್ಗೆ ಮುಚ್ಚಳ ತೆಗೆದು ನೋಡ್ತಿದ್ದೀನಿ. ನೋಡಿ, ಚೆನ್ನಾಗಿ ನೆಂದಿದೆ. ಈ ನೆಂದಿರೋ ನೀರನ್ನು ಬಸಿದು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಖಂಡಿತ ತುಂಬಾ ಒಳ್ಳೆಯದು. ಆನಂತರ ಎಷ್ಟೋ ಜನ ಆ ಮೆಂತ್ಯನ ಚೆಲ್ಲಿಬಿಡ್ತಾರೆ, ವೇಸ್ಟ್ ಮಾಡ್ತಾರೆ. ಆದರೆ ನಿಜವಾಗ್ಲೂ ಹಾಗೆ ಮಾಡಬೇಡಿ. ಅದಕ್ಕೆ ಅದನ್ನು ತೋರಿಸ್ಬೇಕಂತಾನೆ ನಾನು ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ. ನೋಡಿ, ಈ ರೀತಿ ಒಂದು ಜರಡಿಯಲ್ಲಿ ಸೋರು ಇಟ್ಬಿಟ್ಟು ಟೈಟಾಗಿ ಒಂದು ಮುಚ್ಚಳ ಹಾಕಿದರೆ ನಾಳೆ ಬೆಳಿಗ್ಗೆಗೆಲ್ಲ ಒಳ್ಳೆ ಪುರಿ ಮೊಳಕೆ ಬರುತ್ತೆ. ಆ ಮೊಳಕೆ ಬಂದಿರೋಂಥ ಮೊಳಕೆಗಳನ್ನು ಟಿಫನ್ ಒಟ್ಟಿಗೆ ಅಥವಾ ಟಿಫನ್ ಆದ ನಂತರ 2 ಸ್ಪೂನಷ್ಟು ಸೇವನೆ ಮಾಡ್ತಾ ಬರೋದ್ರಿಂದ ನಮ್ಮ ಮೂಳೆಗಳ ಆರೋಗ್ಯ ಚೆನ್ನಾಗಿರುತ್ತೆ. ಮೂಳೆಗಳು ನಿಜವಾಗ್ಲೂ ತುಂಬಾ ಸದೃಢವಾಗುತ್ತೆ, ಗಟ್ಟಿಯಾಗುತ್ತೆ. ಜೊತೆಗೆ ಮೂಡ್ ಸ್ವಿಂಗ್ ಕಡಿಮೆ ಆಗುತ್ತೆ. ಸೊಂಟ ನೋವು, ಮಂಡಿ ನೋವು ಬರ್ತಿರುತ್ತಲ್ಲ, ಅದೆಲ್ಲ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ನೆನೆಸಿದ ಮೆಂತ್ಯನ ವೇಸ್ಟ್ ಮಾಡ್ದೇನೆ ಈ ರೀತಿ ಮೊಳಕೆ ಕಟ್ಟಿ ಬಳಕೆ ಮಾಡಿ ಫ್ರೆಂಡ್ಸ್. ನಿಜವಾಗ್ಲೂ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇರೋ ಅಂಥ ಒಂದು ಧಾನ್ಯ ಈ ಮೆಂತ್ಯ. ಬರೀ ನೆನೆಸಿಟ್ಟ ನೀರಲ್ಲಷ್ಟೇ ಬೆನಿಫಿಟ್ಸ್ ಇಲ್ಲ, ಮೊಳಕೆಯಲ್ಲಿ ಕೂಡ ಬೆನಿಫಿಟ್ಸ್ ಇದೆ. ನೋಡಿ, ಈ ನೀರನ್ನು ಸೇವನೆ ಮಾಡಿ, ಆದರೆ ಮೆಂತ್ಯನ ನಿಜವಾಗ್ಲೂ ವೇಸ್ಟ್ ಮಾಡಬೇಡಿ. ಈ ರೀತಿ ಮೊಳಕೆ ಕಟ್ಟಿ ಬಳಕೆ ಮಾಡ್ತಾ ಬನ್ನಿ. ಮೂಡ್ ಸ್ವಿಂಗ್ ಕೂಡ ಕಡಿಮೆ ಆಗುತ್ತೆ. ಎಷ್ಟೋ ಜನಕ್ಕೆ ಮಲಬದ್ಧತೆ ಇರುತ್ತೆ, ಕರಳಲ್ಲಿ ಇನ್ಫೆಕ್ಷನ್ಸ್ ಇರುತ್ತೆ. ಆ ಮಲಬದ್ಧತೆ ನಿವಾರಣೆ ಆಗೋದ್ರ ಜೊತೆಗೆ ಕರಳಲ್ಲಾಗುವಂಥ ಇನ್ಫೆಕ್ಷನ್ನ ತಡೆಗಟ್ಟಿ ದೊಡ್ಡ ಕರಳಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನ ಕ್ರಿಯೇಟ್ ಮಾಡುವಲ್ಲಿ ತುಂಬಾ ಸಹಕಾರಿ ಮೆಂತ್ಯ. ಹಾಗಾಗಿ ಶುಗರ್ ಪೇಷಂಟ್ಸಿಗೆ ಅಷ್ಟೇ ಅಲ್ಲ, ಎಲ್ಲ ಜನಗಳು ನಾರ್ಮಲ್ಲಾಗಿ ಜೀವಿಸುವಂಥ ಪ್ರತಿಯೊಬ್ಬರೂ ಪ್ರತಿನಿತ್ಯ ಈ ರೀತಿ ಮೆಂತ್ಯ ಸೇವನೆ ಮಾಡ್ತಾ ಬರೋದ್ರಿಂದ ಮೂಳೆಗಳು ಸದೃಢ ಆಗೋದು ಮಾತ್ರ ಅಲ್ಲ, ಮತ್ತು ಮಲಬದ್ಧತೆ ಕಡಿಮೆ ಮಾಡೋದು ಮಾತ್ರ ಅಲ್ಲ, ಕಣ್ಣಿಗೆ, ಹೇರಿಗೆ, ಚರ್ಮಕ್ಕೆ ಎಲ್ಲ ಕೂಡ ತುಂಬಾ ಬೆನಿಫಿಟ್ಸ್ ಇರೋ ಅಂಥದ್ದು. ನೋಡಿ, ಮೊಳಕೆ ಬಂದಿದೆ. ಇದು 3ನೇ ದಿನದ್ದು. ಅಂದರೆ ಫಸ್ಟ್ ಡೇ ನೆನೆಸಿಟ್ಟೆ, ಸೆಕೆಂಡ್ ಡೇ ನಾನು ನೀರು ಸೋರಿಸ್ಬಿಟ್ಟು ಮುಚ್ಚಿಟ್ಟಿದ್ದೆ. ಇದು 3ನೇ ದಿನ. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಈ ರೀತಿ ವಾರದಲ್ಲಿ 1-2 ಡೇಸ್ ಕಟ್ಟಿಟ್ಟರೆ 3 ದಿನಕ್ಕೊಂದ್ಸರಿ ಖಂಡಿತ ಉಪಯೋಗ ಆಗುತ್ತೆ. ಈ ರೀತಿ ಬಳಕೆ ಮಾಡ್ತಾ ಬನ್ನಿ, ಆರೋಗ್ಯನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಧನ್ಯವಾದಗಳು.